ವೀರೇಂದ್ರ ಹೆಗ್ಗಡೆಯನ್ನು ಕರೀಬೇಕಾದ್ರೆ ಎದುರು ನಿಲ್ಲಿಸಿ ನಾನು ಪ್ರಾರ್ಥನೆ ಮಾಡ್ತೇನೆ. ಇದೇ ಸುನೀಲ್ ಕುಮಾರ್ ಯಾಕೆ ಅವತ್ತು ಪಾರ್ಲಿಮೆಂಟಿನ ಒಳಗಡೆ ಬೊಬ್ಬೆ, ವಿಧಾನಸೌಧದೊಳಗೆ ಬೊಬ್ಬೆ ಹೊಡಿಲಿಲ್ಲ? ನಾಲಗೆಗೆ ಲಕ್ಕೋ ಹೊಡೆದಿತ್ತೆ ಒಂದು. ವೀರೇಂದ್ರ ಹೆಗ್ಗಡೆಯನ್ನು ಕರೀಬೇಕಾದ್ರೆ ಎದುರು ನಿಲ್ಲಿಸಿ ನಾನು ಪ್ರಾರ್ಥನೆ ಮಾಡ್ತೇನೆ. ಇದೇ ಸುನೀಲ್ ಕುಮಾರ್ ಯಾಕೆ ಅವತ್ತು ಪಾರ್ಲಿಮೆಂಟಿನ ಒಳಗಡೆ ಬೊಬ್ಬೆ, ವಿಧಾನಸೌಧದೊಳಗೆ ಬೊಬ್ಬೆ ಹೊಡಿಲಿಲ್ಲ? ನಾಲಗೆಗೆ ಲಕ್ಕೋ ಹೊಡೆದಿತ್ತೆ ಒಂದು. ಅರೇ ಸುನೀಲ, ನೀನು ನಾಮದಿಂದು ಧರ್ಮವನ್ನು ಒಡೆಯುವಂತ ಪಾಪಿಗಳು ನೀವು. ಹಿಂದೂ ದೇವಸ್ಥಾನವನ್ನು ಫಸ್ಟ್ ಹಿಂದೂಗಳ ಕೈಗೆ ತಂದು ಕೊಡಿ. ಅದಕ್ಕೆ ಹೇಳ್ತಾ ಇರುವುದು ಸತ್ಯಸ್ಥಳ, ಧರ್ಮಸ್ಥಳ, ನ್ಯಾಯಸ್ಥಳ, ಇದು ಸತ್ಯ. ನೋಡಿ, ನಮ್ಮ ವೇದವಾಕ್ಯವೇ ಹಿಂದುತ್ವದ ಜಯಘೋಷವು ಮೊಳಗಿಸಿ ನಾಡನ್ನು ಜಾಗೃತಿಗೊಳಿಸೋಣ ಅಂತೇಳಿ. ನಾವು ಸಾಧಾರಣ ನಮ್ಮ ವಯಸ್ಸಿಗೆ ಬಂದಾಗಲೇ 1992ರಿಂದ ರಾಷ್ಟ್ರೀಯ ಸ್ವಯಂ ಸೇವಕನಾಗಿ ಅದರ ಅಡಿಯಲ್ಲೇ ಬರುವಂಥ ಹಿಂದೂ ಜಾಗರಣ ವೇದಿಕೆ ತಾಲೂಕು ಮತ್ತು ಜಿಲ್ಲೆಯ ಜವಾಬ್ದಾರಿಯನ್ನು ತಗೊಂಡು ಅದೆಷ್ಟು ವರ್ಷ ಕಾಲ ಸನಾತನ ಹಿಂದೂ ಧರ್ಮದ ಒಂದು ಉಳಿವಿಗಾಗಿ ನಿರಂತರವಾಗಿ ಹೋರಾಟ ಮಾಡಿ 35 ಕೇಸುಗಳನ್ನು ಹಾಕ್ಕೊಂಡು ಈ ಧರ್ಮವನ್ನು ಕಟ್ಟಿ ಬೆಳೆಸಿದ್ದು. ಇವತ್ತು ಕೂಡ ಅದೇ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ಇದೇ ಸುನೀಲ್ ಕುಮಾರ, ಅವನಿಗೆ ಸಿಮೆಂಟ್ ಸುನೀಲ್ ಕುಮಾರ್ ಅಂತ ಕರೀತಾರೆ ಅಲ್ಲಿ ಕಾರ್ಕಳದಲ್ಲಿ. ಈಗ ಇನ್ನೆಷ್ಟೋ ಹಗರಣಗಳಿದೆ, ಅದು ಮತ್ತೆ ಹೇಳ್ತೇನೆ ನಾನು, ಬೇರೊಂದು ಕಡೆಯಲ್ಲಿ ಹೇಳ್ತೇನೆ ನಾನು. ಅದು ಈಗ ಸಿಮೆಂಟ್ ಸುನೀಲ ಅಂತ ಹೇಳಿ ಹೆಸರಿದೆ ಅವನಿಗೆ, ಖ್ಯಾತಿ. ಆ ಕುಖ್ಯಾತಿಯಿಂದ ಇವನು ಏನು ಮಾಡ್ತಾನೆ, ಇವತ್ತು ಯಾರ್ದೋ ಒಂದು ಬಕೆಟ್ ಆಗಿ ಹಿಂದೂ ಧರ್ಮವನ್ನು ಒಡಿತಿದ್ದಾರೆ. ಅಗದು ದೇವಸ್ಥಾನದ ಒಳಗೂ ಕೂಡ ನುಗ್ತಾರೆ ಅಂತ ಹೇಳಿ. ಈ ಪಾಪಿಷ್ಟನಿಗೆ ಗೊತ್ತಿಲ್ಲ ಎಲ್ಲಿ ನಿಂತಿದ್ದೇನೆ ನಾನು, ನೀನು ಎಲ್ಲಿಂದ ಬಂದದ್ದು. ನಾವು ದತ್ತಾಪೀಠಕ್ಕೆ ಹೋಗ್ತಿರುವಂಥ ಸಂದರ್ಭದಲ್ಲಿ ಬೆಳ್ತಂಗಡಿ ತಾಲೂಕಿನಿಂದ 100 ಗಾಡಿಯಲ್ಲಿ ನಾವು ಹೋಗ್ತಿದ್ದೆವು. ಆಗ ಇವನೆಲ್ಲ ಬಚ್ಚ, ಇವನು ಮತ್ತು ಸಿ ಟಿ ರವಿ ಎಲ್ಲ ಬಚ್ಚಗಳು. ಇವರು ಸಂಘಟನೆಯ ವಾಸನೆ ಗೊತ್ತಿಲ್ಲ ಇವರಿಗೆ. ಇವನಂತೂ ವಿದ್ಯಾರ್ಥಿ ದೆಸೆಯಿಂದ ಇವನನ್ನೇನು ABP ಲೀಡರ್ ಮಾಡಿ ಹಾಕಿದ್ದಾರೆ. ಆಗ ಇವರೆಲ್ಲ ಕೈ ಮುಗಿದುಕೊಂಡು ನನ್ನ ಕಾಲ ಬುಡಕ್ಕೆ ಬರುವವರು. ಇವರು ತುಂಬ ಮಂದಿ ಬಂದಿದ್ದೀವಿ, ತುಂಬ ಗಾಡಿ ಬಂದಿದ್ದೀವಿ. ಆಗ ಹೋಗ್ತಿದ್ದದ್ದು ದಕ್ಷಿಣ ಕನ್ನಡ, ಇದೆಲ್ಲ ನಮ್ಮದು 2 ಜಿಲ್ಲೆ, ಉಡುಪಿ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ 2 ಜಿಲ್ಲೆ ಒಂದಾಗಿದ್ದಾಗ ಹೈಯೆಸ್ಟ್ ಜನ ಹೋಗ್ತಿದ್ದು. ಇಡೀ ಜಿಲ್ಲೆ ಈಗ 2 ಜಿಲ್ಲೆ ಆಗಿದೆ. ಆಗ ಇಡೀ ಜಿಲ್ಲೆ ಇದ್ದದ್ದು. ಇಡೀ ಎಲ್ಲೆಲ್ಲಿಂದ ಬರ್ತದೆ ಅದಕ್ಕಿಂತ ಜಾಸ್ತಿ ಜನ ಬೆಳ್ತಂಗಡಿಯಿಂದ ಹೋಗ್ತಿದ್ದೆವು ನಾವು ದತ್ತಾಪೀಠಕ್ಕೆ. ಅದು ಅವರಿಗೆ ಬಹಳ ಹೆಮ್ಮೆ ಆಗ್ತಿತ್ತು. ಈಗ ಏನಾಗಿದೆ ಅಂತ ಹೇಳಿದರೆ, ನಾವು ಹಾಗೇ ಇದ್ದೇವೆ. ನಾವು 1992ರಲ್ಲಿ ಸಂಘದ ಎಲ್ಲ ಇದಾಗಿ ITC ಎಲ್ಲ ಆಗಿ ಹಿಂದೂ ಜಾಗರಣೆ ಜವಾಬ್ದಾರಿ ಹೊತ್ತು ಯಾವಾಗ ನಾವು ಹಾಗೆ ಇದ್ದೇವೆ, ಈಗಲೂ ಕೂಡ ಅದೇ ರೀತಿಯಲ್ಲಿದ್ದೇವೆ ನಾವು. ಇವರೆಲ್ಲಿಗೆ ಮುಟ್ಟಿದ್ದಾರೆ? ಈಗ ವಿಧಾನಸಭೆಯಲ್ಲಿ ಧರ್ಮದ ಪರವಾಗಿ ಪ್ರತಿಪಾದನೆ ಮಾಡಬೇಕು, ಸರಿ. ಯಾವ ರೀತಿಯಲ್ಲಿ ಮಾಡಬೇಕು? ಇಲ್ಲಿ ಹೋರಾಟ ಮಾಡುವವರು ಯಾರು? ಸಂಘಟನೆಯಲ್ಲಿ ಇಲ್ಲಿ ತನಕ ಈಗಲೂ ಕೂಡ ಇವರ ಅಪ್ಪ ನಾನು ಸಂಘಟನೆ ಮಾಡುವುದರಲ್ಲಿ, ಹಿಂದೂ ಸಂಘಟನೆಯನ್ನು ಜೋಡಿಸುವುದರಲ್ಲಿ ಈಗಲೂ ಕೂಡ ಅದನ್ನೇ ಮಾಡ್ತಾ ಇದ್ದೇನೆ. ಇವರು ರಾಜ್ಯಕ್ಕೆ ಹೋಗಿ ಸಾವಿರಾರು ಕೋಟಿ ದುಡ್ಡು ಮಾಡಿಕೊಂಡು ಇವತ್ತು ಏನು ಮಾಡ್ತಾರೆ? ಧರ್ಮವನ್ನು ಹೊಡಿತಿದ್ದಾರೆ. ಧರ್ಮವನ್ನು ಒಡೆದು ಇವನಂಥ ಪಾಪಿಗಳು ಹೊಡಿತಿರುವುದು ಇವತ್ತು. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅಲ್ಲ. ಫಸ್ಟ್ಗೆ ನಾನು ಇವನಿಗೆ ಹೇಳ್ತೇನೆ, ನೀನು ಪರಶುರಾಮ, ಇಡೀ ಜನರ ಭಾವನೆಗಳಿಗೆ ಮೋಸ ಮಾಡಿದಂಥ ಪಾಪಿ ನೀನು. ಧರ್ಮಸ್ಥಳದಲ್ಲಿ ಸೌಜನ್ಯ ಅನ್ನುವಂಥ ಮಗುವಿಗೆ ನೋವಾದ್ರೆ ಇವನು ಅನ್ಯಾಯ ಆಗ್ತಾ ಇದೆ, ಭಕ್ತರಿಗೆ ಅನ್ಯಾಯ ಆಗ್ತಾ ಇದೆ, ಧರ್ಮಸ್ಥಳವನ್ನು ಹೊಡಿತಾರೆ. ಅರೆ ಪಾಪಿ, ನಿನ್ನ ಕಾಲ ಬುಡದಲ್ಲಿಯೇ ಆ ಒಂದು ಪರಶುರಾಮನ ವಿಗ್ರಹವನ್ನು, ಅದರ ದುಡ್ಡನ್ನು ಪೂರ ತಿಂದು ನೀನು ಕೋಟಿಗಟ್ಟಲೆ ಉಳ್ಳಾಲದ ಗುಜಿರಿಯಲ್ಲಿದೆ ಅದರ ತುಂಡುಗಳು. ಇವತ್ತು ಕೀಳಿನ ಪರಿಸ್ಥಿತಿ ಮಾಡಿ ಇಟ್ಟಿದ್ದಲ್ಲ ಪರಶುರಾಮನಿಗೆ. ಫಸ್ಟ್ ನಿನಗೆ ಯೋಗ್ಯತೆ ಇದ್ದರೆ, ನೀನೊಬ್ಬ ಹಿಂದೂ ನಾಯಕನಾಗಿದ್ದರೆ, ನೀನು ಹಿಂದೂಗಳ ಮತ ಪಡೆದಿದ್ದೇ ಇದ್ದರೆ,
ನಿನ್ನ ಯೋಗ್ಯತೆಗೆ ಬೆಂಕಿ. ನೀನು ಫಸ್ಟ್ಗೆ ಅದಕ್ಕೆ ಒಂದು ತರ್ಪಲಾದ್ರೆ ಹಾಕು. ಈಗಲೂ ಕೂಡ ಧರ್ಮಸ್ಥಳದಲ್ಲಿ ಸಿಗುವಂಥ ಅರುಕು ಮುರುಕು ಸ್ಕೆಲೆಟಿನ್ ಥರ ಅಸ್ಥಿ ಪಂಜರ ಥರ ಕಾಣ್ತಾ ಇದೆ ಅಲ್ಲ, ಇನ್ನು ಕಣ್ಣಿಗೆ ಏನು ನಾಲೆಗೆ ಉಂಟು ಅಂತೇಳಿ ಬೊಗಳೆ ಬಿಡುವುದಲ್ಲ. ಫಸ್ಟ್ಗೆ ಅದನ್ನು ನೋಡು. ನಿನ್ನ ಕಾಲಪುಟದಲ್ಲೇ ಉಂಟಲ್ಲ, ಅರ್ಧ ತುಂಡು ಮಾಡಿ ಇಟ್ಟದ್ದು. ಪರಶುರಾಮನ ಮೇಲೆ ಅತ್ಯಾಚಾರ ಮಾಡಿದಂಥ ಪಾಪಿ ನೀನು. ಯಾಕಂತ ಹೇಳಿದ್ರೆ ಅದನ್ನು ಆ ರೀತಿ ಇಟ್ಟಿದ್ದೀನಿ ನೀನು, ಜನರ ಮುಂದೆ ಬೆತ್ತಲ್ ಮಾಡಿ ಇಟ್ಟಿದ್ದೀಯ ನೀನು. ಇದಾ ನಿನ್ನ ಯೋಗ್ಯತೆ? ಇದಾ ನಿನ್ನ ಹಿಂದುತ್ವ? ಇದಾ ನಿನ್ನ ಹಿಂದುತ್ವ? ಮಾತೆತ್ತಿದ್ರೆ ಶ್ರೀರಾಮ, ಮಾತೆತ್ತರೆ ಭಾರತ್ ಮಾತೆ, ಮಾತೆತ್ತರೆ ತಾಯಂದಿರು. ಎಲ್ಲಿದೆ ನಿನ್ನ ಶೌರ್ಯ? ಫಸ್ಟ್ಗೆ ಅಲ್ಲಿ ತೋರಿಸು, ನಿನ್ನ ತಾಲೂಕಲ್ಲಿ ತೋರಿಸು. ವಿಧಾನಸೌಧದಲ್ಲಿ ಮೈಕ ಉಂಟು ಅಂತ ಹೇಳಿ ಟಿವಿಯಲ್ಲಿ ಬರ್ತದೆ ಅಂತ ಬೊಗಳೆ ಬಿಡುವುದಲ್ಲ. ನಿನ್ನೇನಾದ್ರೂ ಬ್ಲ್ಯಾಕ್ ಮನಿ ಇದ್ರೆ ಅದನ್ನು ವಾಪಸ್ ತೆಗೋ. ಹಿಂದುತ್ವದ ಬೋಧನೆ ನೀನು ಮಾಡಲಿಕ್ಕೆ ಬರಬೇಡ. ನೀನು ಹಿಂದುತ್ವದ ಹೆಸರಲ್ಲಿ ಇವತ್ತು MLA ಆಗಿದ್ದೆ ಎಷ್ಟೋ ಸಲ. ನನ್ನ ತಲೆಯಲ್ಲಿರಲಿ, ಮುಂದಿನ ದಿನಗಳಲ್ಲಿ ಸೌಜನ್ಯ ಅನ್ನುವಂಥ ಆ ಶಕ್ತಿ, ಆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ದೇವರು, ನಾನು ಪ್ರಮಾಣ ಮಾಡಿ ಹೇಳ್ತೇನೆ, ನಾನು ಇವತ್ತು ಕೂಡ ಪ್ರಮಾಣ ಮಾಡಿ ಹೇಳ್ತೇನೆ, ನಾನು ಧರ್ಮದ ಪರವಾಗಿ ಹೋರಾಟ ಮಾಡ್ತಿದ್ದೇನೆ. ಇವರು ಓಟಿಗೋಸ್ಕರ ಧರ್ಮದ ಪರವಾಗಿ ಮಾತಾಡ್ತಿದ್ದಾರೆ. ಯೋಗ್ಯತೆ ಇಲ್ಲದಂಥ ನಪುಂಸಕರು ಇವರೆಲ್ಲ, ನಪುಂಸಕರು. ಇವರಿಂದ ಧರ್ಮ ಸಾಧ್ಯತೆನೇ ಇಲ್ಲ, ಧರ್ಮದ ರಕ್ಷಣೆ ಸಾಧ್ಯತೆನೇ ಇಲ್ಲ. ಬರೇ ಒಂದು ಇವರು ಮಾಡಿದ ತಪ್ಪನ್ನು ಮುಚ್ಚಿಸಲಿಕ್ಕೆ ಏನು ಮಾಡ್ತಾರೆ? 24 ತಾರೀಕಿಗೆ ಧರ್ಮಸ್ಥಳಕ್ಕೆ ಬರ್ತಾ ಇದ್ದಾರೆ. ಬನ್ನಿ, ಕಾಂಗ್ರೆಸ್, BJP, JDS ಎಲ್ಲರೂ ಬನ್ನಿ. ಇದನ್ನೆಲ್ಲ ಮಾಡಿದವರು ನೀವೇ. ಅಲ್ಲಿ ಅಷ್ಟೇ ಅತ್ಯಾಚಾರ, ಕೊಲೆ ಪ್ರಕರಣಕ್ಕೆ ಇಡೀ ಕಾರ್ಯಾಂಗದ ವ್ಯವಸ್ಥೆಯನ್ನೇ ಅವರ ಕಾಲಬುಡದಲ್ಲಿ ತಂದಿಟ್ಟವರು ನೀವು, ರಾಜಕೀಯ ವ್ಯಕ್ತಿಗಳು. ನೀವು ಬಂದು ಪ್ರಮಾಣ ಮಾಡಬೇಕು. ಅಣ್ಣಪ್ಪ ಬೆಟ್ಟದಲ್ಲಿ ತಲೆಗೆ ಮೈಗೆಲ್ಲ ಸ್ನಾನ ಮಾಡಿ ಒದ್ದೆ ಬಟ್ಟೆಯಲ್ಲಿ ನಿಂತು ಪ್ರಮಾಣ ಮಾಡಿ. ಮಹೇಶ್ ಶೆಟ್ಟಿ ತಿಮರೋಡಿ ಧರ್ಮದ ವಿರೋಧವಾಗಿ ಕೆಲಸ ಮಾಡ್ತಾ ಇದ್ದನ್ನು ಪ್ರಮಾಣ ಮಾಡಿ. ನೀವು ಬೇಕಾದ್ರೆ ನನ್ನನ್ನು ಕರೀರಿ, ನಾನು ಬರ್ತೇನೆ. ವೀರೇಂದ್ರ ಹೆಗ್ಗಡೆಯನ್ನು ಕರೀರಿ, ಬೇಕಾದ್ರೆ ಎದುರು ನಿಲ್ಲಿಸಿ, ನಾನು ಪ್ರಾರ್ಥನೆ ಮಾಡ್ತೇನೆ. ಧರ್ಮಸ್ಥಳದಲ್ಲಿ ಆದಂಥ ಅತ್ಯಾಚಾರ, ಕೊಲೆ ಪ್ರಕರಣದ ಹಿಂದೆ ಇರುವವರು ಇವರೇ. ಧರ್ಮವನ್ನು ಒಡೆಯುವವರು ಇವರೇ. 1977ರಲ್ಲಿ ಸುಪ್ರೀಂ ಕೋರ್ಟಿಗೆ ಅಪಿದವತ್ತ ಹಾಕಿದ್ದು ಇವರೇ. ಇದು ಸನಾತನ ಹಿಂದೂ ಧರ್ಮದ ದೇವಸ್ಥಾನ ಅಲ್ಲ, ಇದು ಮಂಜುನಾಥ ಸ್ವಾಮಿ ಅಲ್ಲ, ಇಲ್ಲಿ ಪೂಜೆ ನಡೆಯುವ ಹಕ್ಕು ಹಿಂದೂಗಳಿಗೆ ಇಲ್ಲ, ಇದು ಜೈನರ ಸಂಸ್ಥೆ ಅಂತ ಹೇಳಿ ಅಪಿದವತ್ತ ಹಾಕಿ ಇಡೀ ಸನಾತನ ಹಿಂದೂ ಧರ್ಮದ ಪುರಾಣ ಕಾಲದ ದೇವಸ್ಥಾನವೊಂದು ಒಡ್ಕೊಂಡು ಕೂತದ್ದು ವೀರೇಂದ್ರ ಹೆಗ್ಡೆ. ಮಂಜುನಾಥ ದೇವರ ಹೆಸರಲ್ಲಿದ್ದ ಪಾಣಿಪತ್ರವನ್ನು ಇವತ್ತು ವೀರೇಂದ್ರ ಹೆಗ್ಡೆ ಅಂತ ಮಾಡಿಕೊಟ್ಟದ್ದು ಮಹೇಶ್ ಶೆಟ್ಟಿ ತಿಮರೋಡಿ ಅಲ್ಲ, ವೀರೇಂದ್ರ ಹೆಗ್ಡೆ ಅಪಿದವತ್ತ ಹಾಕಿದ್ದು ಸುಪ್ರೀಂ ಕೋರ್ಟಲ್ಲಿ ದಾಖಲೆ ಇದೆ. ಇದು ಕಣ್ಣಿಗೆ ಕಾಣುವುದಿಲ್ಲ ಇವರಿಗೆ. ಇವರೇನು ಮಾಡ್ತಾರೆ? ಜನಪ್ರತಿನಿಧಿಗಳು. ನಿಮ್ಮ ಕಣ್ಣಿಗೆ ಬೆಂಕಿ ಬಿದ್ದು ಹೋಗಬೇಕು. ಅಣ್ಣಪ್ಪ ಸ್ವಾಮಿಯ ಮಂಜುನಾಥನ ಬೆಂಕಿ ಬಿದ್ದು ಹೋಗಬೇಕು ನಿಮ್ಮ ಕಣ್ಣುಗಳಿಗೆ. ಸುಪ್ರೀಂ ಕೋರ್ಟಿನ ಆದೇಶ ಇದೆ. ಸನಾತನ ಹಿಂದೂ ಧರ್ಮದ ದೇವಸ್ಥಾನದಲ್ಲಿ ಒಂದು ವ್ಯವಸ್ಥಾಪನಾ ಸಮಿತಿ ಅಂತ ಇದೆ. ಆ ಸಮಿತಿ ಒಳಗೆ ಯಾವುದೇ ಒಬ್ಬ ಅನ್ಯಮತೀಯ ಅಲ್ಪಸಂಖ್ಯಾತ ಕಮಿಟಿಯಲ್ಲಿ ಇರಲಿಕ್ಕಿಲ್ಲ. ಗೊತ್ತಿದೆಯಾ? ನಿಮ್ಮನ್ನು ಯಾಕೆ ಜನಗಳು ಇವತ್ತು ಮಾಡಿಟ್ಟಿದ್ದಾರಲ್ಲ ಚುನಾಯಿತ ಪ್ರಭುಗಳು ಅಂತ ಹೇಳಿ. ಇದನ್ನ ಅತ್ಯಾಚಾರಿಗಳ ರಕ್ಷಣೆ, ಸನಾತನ ಹಿಂದೂ ಧರ್ಮದ ದೇವಸ್ಥಾನವನ್ನು ಒಡೆದವರ ಜೊತೆಯಲ್ಲಿ ಸೇರಿಕೊಂಡು ಪಿತೂರಿ ಷಡ್ಯಂತ್ರ ಮಾಡಿ ಸನಾತನ ಹಿಂದೂ ಧರ್ಮವನ್ನು ಒಡೆಯುವಂತ ಪಾಪಿಗಳು ನೀವು. ಒಂದು ವೇಳೆ ಯಾವನೋ ಅಧರ್ಮಿ ಒಬ್ಬ ಬಂದು ಧರ್ಮಸ್ಥಳದ ದೇವಸ್ಥಾನ ಬಿಡಿ, ಆ ಗೇಟಿನ ಒಳಗಡೆ ಬಂದು ಅಧರ್ಮದ ಬಗ್ಗೆ ಮಾತಾಡಿದ್ರೆ ಫಸ್ಟ್ಗೆ ತಲೆ ಕಡಿಯುವುದು ನಾನು. ಒಂದು ಸನಾತನ ಹಿಂದೂ ಧರ್ಮದ ಒಂದು ಮೂಲ ಕ್ಷೇತ್ರ, ಅದು ಸತ್ಯ ಕ್ಷೇತ್ರ, ಧರ್ಮ ಕ್ಷೇತ್ರ, ನ್ಯಾಯ ಕ್ಷೇತ್ರ. ನಾನು ಹೇಳ್ತೇನೆ, ಪ್ರಮಾಣ ಮಾಡಿ. ಅಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಧರ್ಮದ ವಿರೋಧಿ ಅಂತ ಪ್ರಮಾಣ ಮಾಡಿ. ನೀವು, ನಾನು ಪ್ರಮಾಣ ಮಾಡ್ತೇನೆ, ನೀವೆಲ್ಲ ಧರ್ಮದ ವಿರೋಧಿಗಳು. ಸರ್ಕಾರ ಮುಜರಾಯಿ ಇಲಾಖೆಯ ದೇವಸ್ಥಾನವನ್ನು ನುಂಗಿ ತೇಗಿ ಕುಡಿಯುವಂಥವರು ನೀವು. ನಾನು ಪ್ರಮಾಣ ಮಾಡ್ತೇನೆ.
ಇದು ಬಿಟ್ಟು ಎಲ್ಲೋ ಕೂತ್ಕೊಂಡು ವಿಧಾನಸಭೆ ಇವರ ಅಪ್ಪಂದಲ್ಲ, ಕೂರಿಸೋದು ಯಾರು? ನಾವು ಜನಗಳು ಕೂರಿಸುವಂಥದ್ದು. ಇವತ್ತಾದರೂ ಇಷ್ಟು ನೋಡಿ, ವೇದವಲ್ಲಿ ಪ್ರಕರಣ 79ನೇ ಇಸವಿಯಲ್ಲಿ ಆಗ ಜನಗಳೆದ್ರು, ದೇವರ ಹೆಸರು ಹೇಳಿದ್ರು, ಧರ್ಮದ ನಿಂದನೆ ಅಂತ ಹೇಳಿ. ಅದರ ಮೇಲೆ ನಡೀತು, ಅತ್ಯಾಚಾರ ಕೊಲೆ ನಡೀತಲೇ ಬಂತು. 86ರಲ್ಲಿ ಪದ್ಮಲತಂದು ಕೊಲೆ ಪ್ರಕರಣ ಆಯಿತು. ಅದನ್ನು ಕಮ್ಯುನಿಸ್ಟರು ದೇವರನ್ನು ಹೊಡಿತಿದ್ದಾರೆ ಅಂತ ಆಯಿತು. 2012ರಲ್ಲಿ ಸೌಜನ್ಯ, ಈಗ ಏನು ಹೇಳ್ತಿದ್ದಾರೆ? ಅದರ ಹಿಂದ್ಗಡೆ 20 ದಿವಸದ ಹಿಂದ್ಗಡೆ ಡಬಲ್ ಮರ್ಡರ್. ಯಾರ ಹೆಸರು ಇರುವುದು ಅದರಲ್ಲಿ? ಹರ್ಷೇಂದ್ರ ಕುಮಾರ್ ಅಂತ ಇರುವುದು, ವೀರೇಂದ್ರ ಹೆಗ್ಗಡೆ ಅಂತ ಇರುವುದು. ಯಾರು ಕೊಟ್ಟದ್ದು? ನಾರಾಯಣ ಮಾವುತನ ಹೆಂಡತಿ ಸುಂದರಿ ಅಮ್ಮ ಕೊಟ್ಟಂತ ಕಂಪ್ಲೇಂಟ್. ಅದು ಹೇಳ್ಬಾರ್ದು ನಾವು? ಇಡೀ ರಾಜ್ಯದ ಜನ ನೋಡ್ಬೇಕಿದನ್ನು, ಏನು ಅಧರ್ಮ ನಡೀತಿದೆ ಅಲ್ಲಿ ಅಂತ ಹೇಳಿ. ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯನ ತಾಯಿ ಕಂಪ್ಲೇಂಟ್ ಕೊಡ್ಲಿಕ್ಕೆ 3 ಸಲ ಸ್ಟೇಷನ್ಗೆ ಹೋಗಿದ್ದಾರೆ. ಆಗ ಇದ್ದ ತನಿಖಾಧಿಕಾರಿ ಯೋಗೀಶ್ ಏನು ಮಾಡಿದ್ದಾನೆ? ನಮಗೆ ಯಾರು ಅಂತ ಗೊತ್ತಿಲ್ಲ, ಪೊಲೀಸ್ನವರೇ ತನಿಖೆ ಮಾಡಿ ಹಿಡಿದು ಕೊಡಬೇಕು ಅಂತ ಬರೀರಿ, ಹಾಗಾದ್ರೆ ಮಾತ್ರ ತಗೊಳ್ಳೋದು ಅಂತ ಹೇಳಿ. ಇದ್ಯಾವುದು ಧರ್ಮವ? ಹೋಗಿ ಆ ತಾಯಿಯನ್ನು ಮಾತಾಡಿಸಿ. ಒಂದು ವೇಳೆ 9/10/2012 ಮಿಸ್ಸಿಂಗ್ ಆಗಿರೋದು, ಆವತ್ತಾರು ಸಂಬಂಧಿಕರ ಕೈಯಲ್ಲಿ ತಗೋತಾರೆ. ಯಾರೋ ಒಟ್ಟಿಗೆ ಓಡಿರ್ಬೋದು, ನಿಮ್ಮ ಮಗಳು ಅಲ್ಲಿ ಹೋಗಿರ್ಬೋದು, ಲವ್ ಇರ್ಬೋದು, ಅದು ಇದು ಅಂತ ಹೇಳಿ ಲಾಸ್ಟ್ಗೆ ಸಂಬಂಧ ಅವರಿಂದ ಕಡೆಯಿಂದ ಕಂಪ್ಲೇಂಟ್ ತಗೊಂಡ್ರು. 2ನೇ ದಿನ ಬಾಡಿ ಸಿಕ್ಕಿತ್ತಲ್ಲ, ಬಾಡಿ ಸಿಕ್ಕಿದ ಮೇಲೆ ಯಾರ ಸೈನ್ ತಗೊಳ್ಬೇಕು? ಯಾರ ಕಂಪ್ಲೇಂಟ್ ತಗೊಳ್ಬೇಕು? ಇವರು ಇಷ್ಟೋ ತನಕ ತಗೊಂಡಿದ್ದಾರಾ? ಆ ತಾಯಿದ್ದು ತಗೊಂಡಿದ್ದಾರಾ? ಇದೇ BJP ಸರ್ಕಾರ ಇತ್ತಲ್ಲ, ಇದೇ ಸುನೀಲ್ ಕುಮಾರ್ ಯಾಕೆ ಅವತ್ತು ಪಾರ್ಲಿಮೆಂಟಿನ ಒಳಗಡೆ ವಿಧಾನಸೌಧದೊಳಗೆ ಬೊಬ್ಬೆ ಹೊಡಿಲಿಲ್ಲ? ನಾಲಗೆಗೆ ಲಕ್ಕೋ ಹೊಡೆದಿತ್ತೆ, ಲಕ್ಕೋ ಹೊಡೆದಿತ್ತ. ಇವನು MLA ಆಗಿದ್ದಲ್ಲ ಆವತ್ತಿನಲ್ಲೆಲ್ಲ, ಇವಂದೇ ಪಕ್ಷ ಅಧಿಕಾರದಲ್ಲಿದ್ದದ್ದಲ್ಲ. DV ಸದಾನಂದ ಗೌಡ, ಯಡಿಯೂರಪ್ಪ, ಈಶ್ವರಪ್ಪ, ಶೋಭಾ ಕರಂದ್ಲಾಜೆ, R ಅಶೋಕ್, CT ರವಿ. ಆ ಹುಡುಗಿಯ ಬಾಡಿ ಸಿಕ್ಕಿದ ಸಾಯಂಕಾಲ ಬಂದಿದ್ರಲ್ಲ ಹೆಣ ತೆಗಿಲಿಕ್ಕೆ, ಮುಖ ನೋಡ್ತೇವೆ ಅಂತ ಹೇಳಿ ಧರ್ಮಸ್ಥಳಕ್ಕೆ ಬಂದು ಅಲ್ಲಿಂದಲೇ ದೇವರ ಪ್ರಸಾದ ತಗೊಂಡು ಹೋದ್ರಲ್ಲ. ಶೋಭೆ ತರ್ತದೆ ನಿಮಗೆ ಇದನ್ನೆಲ್ಲ ಮಾತಾಡಲಿಕ್ಕೆ? ಆವತ್ತೇ ನ್ಯಾಯ ಕೊಡಿಸಬೇಕಿತ್ತಲ್ಲ. ಇದೇ R ಅಶೋಕ ಇದ್ದಲ್ಲ ಅಲ್ಲಿ, ಯಾಕೆ ಮಾತಾಡೋದಿಲ್ಲ? ಈಗ ಬಾಯ್ಬಿಡಿ. ನಾವೇ ಸೌಜನ್ಯನ ಕೇಸನ್ನು ಮುಚ್ಚಿಸಿದ್ದು, ಬಾಯ್ಬಿಡಿ ನೀವು. ಆವತ್ತು ಇಡೀ ಸೌಜನ್ಯ ಪ್ರಕರಣವನ್ನು ನಾಶ ಮಾಡಿದ್ದು ನೀವು. ಇದೇ ಗೃಹ ಮಂತ್ರಿ R ಅಶೋಕ, ಇದೇ CT ರವಿ, ಇದೇ ಸುನೀಲ್ ಕುಮಾರ, ಇದೇ ಯಡಿಯೂರಪ್ಪ, ಇದೇ ಈಶ್ವರಪ್ಪ, ಇದೇ ಶೋಭಾ ಕರಂದ್ಲಾಜೆ. ಮಾತಾಡಿಯಪ್ಪ ನೀವು. ಈಗ ಧರ್ಮದ ದೂಷಣೆ ಮಾಡ್ತಾ ಇದ್ದಾರೆ. ಧಾರ್ಮಿಕ ಭಯೋತ್ಪಾದಕರು ದೇವಸ್ಥಾನ ಹೊಡಿತಾರೆ. ಯಾರು ಹೊಡೆದಿರುವುದು? ಧಾರ್ಮಿಕ ಭಯೋತ್ಪಾದನೆ ಮಾಡ್ತಿರುವುದು ನೀವು. ಧರ್ಮದ ಹೆಸರಿನಲ್ಲಿ ಸನಾತನ ಹಿಂದೂ ಧರ್ಮದ ಒಂದು ದೇವಸ್ಥಾನವನ್ನು, ಮುಜರಾಯಿ ಇಲಾಖೆಗೆ ಸಂಬಂಧಿಸಿದಂಥ ದೇವಸ್ಥಾನವನ್ನು ಸುಳ್ಳು ಅಪಿದಾತಾಗಿ ಮಾಡಿಕೊಂಡವರು ನೀವು. ವೀರೇಂದ್ರ ಹೆಗ್ಗಡೆ ಮಾಡಿಕೊಂಡಿರುವುದು ಅದನ್ನು ಯಾಕೆ ಖಂಡಿಸುವುದಿಲ್ಲ? ಅರೇ ಸುನೀಲ ನೀನು ನಾಮರ್ದಿಂದು, ಅರೇ CT ರವಿ ನೀನು ನಾಮರ್ದಿಂದು, R ಅಶೋಕ ನೀನು ನಾಮರ್ದಿಂದು. ಅಲ್ಲಲ್ಲಿ ಜನ ಸೇರಿಸ್ತಿರಲ್ಲ. ಧರ್ಮ ವಿರೋಧಿಗಳು ನೀವು. ಸತ್ಯ ಹೇಳಿದ್ರೆ ಸತ್ಯ ಹೋಗ್ತಾನೆ. ಈ ಗಾದೆಯಲ್ಲಿ ಬದುಕ್ತಾ ಇದ್ದೇವೆ ನಾವು 13 ವರ್ಷದಿಂದ. ಇನ್ನು ಮುಂದಕ್ಕೆ 13 ಅಲ್ಲ, ಇನ್ನು ಎಷ್ಟು ವರ್ಷ ಆದರೂ ಆ ಸನಾತನ ಹಿಂದೂ ದೇವಸ್ಥಾನ ಒಂದು ಟ್ರಸ್ಟ್, ಹಿಂದೂಗಳ ಟ್ರಸ್ಟ್ ಮಾಡಿ ಅದರ ಆಡಳಿತಕ್ಕೆ ಕೊಡಬೇಕು. ಖಂಡಿತ ಬಿಡುವುದಿಲ್ಲ ನಾವು, ಖಂಡಿತ ಬಿಡುವುದಿಲ್ಲ. ಕಾನೂನು ರೀತಿಯಲ್ಲಿ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೇವೆ ನಾವು, ಬಿಡುವುದೇ ಇಲ್ಲ. ಯಾಕೆ ಮೊನ್ನೆ ಆ ಧರ್ಮಸ್ಥಳದ ಒಬ್ಬ ವಕ್ತಾರ ಹೇಳಿದಲ್ಲ, SIT ಬಂದದ್ದು ಸ್ವಾಗತ ನಮ್ಮದು ಅಂತೇಳಿ. ಯಾಕಪ್ಪ ಇದನ್ನು ಮಾಡ್ತಾ ಇದ್ದೀರಿ? ಇದನ್ನೆಲ್ಲ ಮಾಡುವಾಗ, ತನಿಖೆ ಆಗ್ತಿರುವಾಗ ತನಿಖೆಗೆ ಒತ್ತಡ ಆಗ್ತೀರಿ ಅಂತ ಹೇಳಿದರೆ
ನೀವೆಲ್ಲ ಈ ಅತ್ಯಾಚಾರ ಕೊಲೆ ಪ್ರಕರಣಗಳಲ್ಲಿ ನೀವು ಕೂಡ ಭಾಗಿಯಾಗಿದ್ದೀರಾ? ಆ ಸೌಜನ್ಯ ಅನ್ನುವಂಥ ಮಗುವಿನ ಶಾಪ ನಿಮ್ಮ ಮನೆ ಮನೆಗೆ ಮುಟ್ತದೆ. ಆ ಅಣ್ಣಪ್ಪನ ಶಾಪ, ಆ ಮಂಜುನಾಥನ ಶಾಪ ಖಂಡಿತ ಬಿಡುವುದಿಲ್ಲ. ದೇವರಿಗೆ ಸರಿಯಾಗಿ ನಡೀರಿ. ನಾವು 13 ವರ್ಷಗಳಿಂದ ನಿರಂತರವಾಗಿ ಕಣ್ಣಿಗೆ ಎಣ್ಣೆ ಬಿಟ್ಟು ಹೋರಾಟ ಮಾಡ್ತಿದ್ರೆ ನಮ್ಮನ್ನು ಜೀವಂತ ಸಾಯಿಸಿದ್ದೀರಿ ನೀವುಗಳು. ಇದೇ ರಾಜಕೀಯ ವ್ಯಕ್ತಿಗಳು, ನಿಮ್ಮ ಕಾರ್ಯಾಂಗದ ವ್ಯವಸ್ಥೆ, ಇದೇ ಮೈನ್ ಸ್ಟ್ರೀಮ್ ಮೀಡಿಯಾಗಳು, ಸ್ಯಾಟಲೈಟ್ ಚಾನಲ್ಗಳು ಇವತ್ತು ಬಕೆಟ್ಗಳಾಗಿ ಪೂರಾ ಮಾರ್ಕೊಂಡು ಬರೇ 13 ವರ್ಷದಿಂದ ನಿಮ್ಮಂಥ ಯೂಟ್ಯೂಬರ್ಗಳಿಂದ, ಫೇಸ್ಬುಕ್ ವಾಟ್ಸಪ್ಗಳಿಂದ, ಡಿಜಿಟಲ್ ಮಾಧ್ಯಮಗಳಿಂದ 13 ವರ್ಷದಿಂದ ಹೋರಾಟ ಮಾಡಿ ಈ ಹೋರಾಟವನ್ನು ಇವತ್ತು ಅಂತಾರಾಷ್ಟ್ರದ ಮಟ್ಟಕ್ಕೆ ಕೊಂಡೊಯ್ದಿದ್ದೇವೆ ನಾವು. ಇವತ್ತು ಕೂಡ ಇನ್ನೂ ಕೂಡ ಇಷ್ಟು ಸತ್ಯ, ಈ ಡಿಜಿಟಲ್ ಯುಗದ ಮುಂದೆ ಕೂಡ ನೀವು ಸುಳ್ಳು ಮಾತಾಡಿ ಧರ್ಮ ಒಡಿತಾ ಇದ್ದಾರೆ ಅಂತ ಹೇಳಿದರೆ, ಧರ್ಮವನ್ನು ಒಡೆಯುವಂಥ ಪಾಪಿಗಳು ನೀವು. ಹಿಂದೂ ದೇವಸ್ಥಾನವನ್ನು ಫಸ್ಟ್ ಹಿಂದೂಗಳ ಕೈಗೆ ತಂದು ಕೊಡಿ, ಮತ್ತೆ ಮಾತಾಡಿ ನೀವು. ಇಡೀ ಜಗತ್ತು ಇದನ್ನು ತಲೆಯಲ್ಲಿ ಇಟ್ಕೊಳ್ಬೇಕು. ಆ ಮಗು ಮೈನೆರೆದಿದ್ದೆ 17 ವರ್ಷದ ನಂತರ. ಸೌಜನ್ಯ ಅನ್ನುವಂಥ ತಾಯಿ ಮೈನೆರೆದಿದ್ದೆ 17 ವರ್ಷಗಳ ನಂತರ. 2.5 ತಿಂಗಳಲ್ಲಿ ಅವ್ರದ್ದು ಅತ್ಯಾಚಾರ ಕೊಲೆ ಆಗ್ತದೆ. ಕೊಲೆಯಾದಂಥ ಸಮಯ ಇಡೀ ದಿವಸ ಉಪವಾಸ ಇದ್ದಂಥ ಮಗು, ಅದು ಇವತ್ತು ಶಕ್ತಿಯಾಗಿದೆ. ನಿಮ್ಮನ್ನೆಲ್ಲ ಈ ಅಧರ್ಮಿಗಳು ಯಾರಿದ್ದೀರಾ, ನಿಮ್ಮನ್ನೆಲ್ಲ ಮುಗಿಸಿ ಬಿಡ್ತದೆ. ನಾನು ಹೇಳುವಂಥದ್ದು ಇದು ಧರ್ಮ, ಇದು ಸನಾತನ ಹಿಂದೂ ಧರ್ಮ, ಇದು ಅಣ್ಣಪ್ಪ ಸ್ವಾಮಿ, ಇದು ಮಂಜುನಾಥ ದೇವರು, ಇದು ಸತ್ಯಸ್ಥಳ, ಇದು ನ್ಯಾಯಸ್ಥಳ, ಇದು ಧರ್ಮಸ್ಥಳ. ಖಂಡಿತ ಬಿಡುವುದಿಲ್ಲ ನಿಮ್ಮನ್ನು. ನಾಟಕಕ್ಕೋಸ್ಕರ ಬರಬೇಡಿ, ಭಕ್ತರಾಗಿ ಬನ್ನಿ, ಹೋಗಿ ಕೈ ಮುಗಿರಿ. ಮಹೇಶ್ ಶೆಟ್ಟಿ ತಪ್ಪು ಹೇಳಿದರೆ ಮಹೇಶ್ ಶೆಟ್ಟಿಯ ಮೇಲೆ ಪ್ರಮಾಣ ಮಾಡಿ ಹೇಳಿ. ಈ ರಾಜ್ಯದ ಮುಖ್ಯಮಂತ್ರಿಗಳು, ದೊಡ್ಡ ದೊಡ್ಡ ನಾಯಕರುಗಳು ಪ್ರಮಾಣ ಮಾಡಿದಂಥ ಜಾಗ ಅದು. ಭಕ್ತರಾಗಿ ಬನ್ನಿ, ಕೈ ಮುಗಿರಿ. ಅಲ್ಲಿ ಮಹೇಶ್ ಶೆಟ್ಟಿ ತಪ್ಪು ಮಾಡಿದರೆ ಅವನಿಗೆ ಶಿಕ್ಷೆ ಕೊಡಿ ಅಂತ ಹೇಳಿ. ಇಲ್ಲಾದರೆ ಯಾರು ಅತ್ಯಾಚಾರಿಗಳು, ಯಾರು ಅಧರ್ಮಿಗಳು, ಯಾರು ಹಿಂದೂ ದೇವಸ್ಥಾನ ಒಡ್ಕೊಂಡು ತನ್ನ ಹೆಸರಿಗೆ ಮಾಡಿಕೊಂಡಿದ್ದಾರಾ ಅವರಿಗೆ ಶಿಕ್ಷೆ ಕೊಡಿ ಅಂತ ಪ್ರಾರ್ಥನೆ ಮಾಡಿ. ಜಯ ಮಾತ್ರ ಖಂಡಿತ. ಯಾರು ಬರಲಿ ಯಾರು ಹೋಗಲಿ, ನಾನು ಎಲ್ಲ BJP ನಾಯಕರುಗಳಿಗೆ, ಹಿಂದೂ ಲೀಡರ್ಸ್ಗಳಿಗೆ ಹೇಳ್ತೇನೆ, ದಯವಿಟ್ಟು ಅಣ್ಣಪ್ಪನ ಮಂಜುನಾಥನ ಶಾಪಕ್ಕೆ ಗುರಿಯಾಗಬೇಡಿ. ಎದೆ ತಟ್ಟಿ ಹೇಳ್ತೇನೆ, ನಾನು ಧರ್ಮದಾರಾಧಕ, ಮಂಜುನಾಥ ನನ್ನದು, ಅಣ್ಣಪ್ಪ ನನ್ನದು, ಯಾರಿಗೂ ಬಿಟ್ಟು ಕೊಡುವುದಿಲ್ಲ. ಓಟಿಗೋಸ್ಕರ, ನಿಮ್ಮ ತೀಟೆಗೋಸ್ಕರ ಯಾರನ್ನು ಅತ್ಯಾಚಾರಿಗಳನ್ನು, ಯಾರೋ ಪ್ರಭಾವಿಗಳನ್ನು ರಕ್ಷಣೆ ಮಾಡಲಿಕ್ಕೆ ಹೋದರೆ ನಿಮ್ಮ ಸಂತಾನ ಕುಟುಂಬಕ್ಕೂ ಅಣ್ಣಪ್ಪ ಮಂಜುನಾಥನ ಶಾಪ ಕಟ್ಟಿಟ್ಟ ಬುತ್ತಿ ಈ ತಾಯಿಯ ಮತ್ತು ಅಲ್ಲಿ ಧರ್ಮಸ್ಥಳದಲ್ಲಿ ಸತ್ತಂಥ ಎಲ್ಲ ಪ್ರೇತಾತ್ಮಗಳ ಶಾಪ ನಿಮ್ಮ ಮನೆಗೆ ತಟ್ಟುತ್ತದೆ. ಅದಕ್ಕೆ ಹೇಳ್ತಾ ಇರೋದು, ಸತ್ಯಸ್ಥಳ, ಧರ್ಮಸ್ಥಳ, ನ್ಯಾಯಸ್ಥಳ, ಇದು ಸತ್ಯವೇ. ಈ ಸತ್ಯವನ್ನು ಬಿಟ್ಟು ನಾವು ಎಲ್ಲಿಯೂ ಮಾತಾಡೋದಿಲ್ಲ. ಇವತ್ತು ಅಂತಿಮ ಘಟ್ಟಕ್ಕೆ ಬಂದಾಗಿದೆ. ತೀರ್ಮಾನ ಅಣ್ಣಪ್ಪ ಮಂಜುನಾಥ ಮಾಡಿಯೇ ಮಾಡ್ತಾರೆ. ನಾನು 13 ವರ್ಷದಿಂದ ಎಷ್ಟೋ ಸಲ ಹೇಳಿದೆ, ನಾನು ಪ್ರಮಾಣಕ್ಕೆ ರೆಡಿ, ನಾನು ಚರ್ಚೆಗೆ ರೆಡಿ, ನಾನು ಎಲ್ಲದಕ್ಕೂ ರೆಡಿ. ಇನ್ನೂ ಅಣ್ಣಪ್ಪ ಮಂಜುನಾಥನೇ ತೀರ್ಮಾನ ಮಾಡೋದು ಅದನ್ನು. ಒಂದು ವೇಳೆ ನಾನು ತಪ್ಪು ಮಾಡಿದರೆ ನನ್ನ ಅಂತ್ಯ ಆಗಬೇಕು. ಇಲ್ಲಾದರೆ ಯಾರು ಅಲ್ಲಿ ಅತ್ಯಾಚಾರ, ಕೊಲೆ, ಸುಲಿಗೆ, ವಂಚನೆ, ದರೋಡೆ, ದಗ, ಇಡೀ ಸಮಾಜದ ಎಲ್ಲ ರೀತಿಯ ಅಂಗಗಳನ್ನು ತುಂಡು ಮಾಡಿದಂಥ ಪಾಪ ಅಲ್ಲಿ ನಡೆದಿದೆ. ಆ ಧರ್ಮಸ್ಥಳದಲ್ಲಿ ಅವರು ಸತ್ಯನಾಶ ಆಗಿ ಹೋಗಬೇಕು, ನಾವು ಸುಳ್ಳು ಹೇಳಿದರೆ ನಾವು ಸತ್ಯನಾಶ ಆಗಿ ಹೋಗಬೇಕು. ಇದು ಇರುವಂಥದ್ದು ನಮಗೆ, ಇದು ಇರುವಂಥದ್ದು. ಇದನ್ನು ಜನಗಳು ಕೂಡ ಎಚ್ಚರಿಕೆಯಿಂದ ಕೇಳಬೇಕು. ಇದು ಸತ್ಯ. 13 ವರ್ಷದಲ್ಲಿ ಎಲ್ಲಾದರೂ ಏನೇನು ಮಾಡಿದರು? ಜೈಲಿಗೆ ಹಾಕಲಿಕ್ಕೆ ನೋಡಿದ್ರು, ಸುಳ್ಳು ಕೇಸುಗಳನ್ನು ಇದು ಮಾಡಿದರು, ಕೋರ್ಟಲ್ಲಿ ಎಳೆದು ತಂದು ಸುಮೋಟೋ ಕೇಸ್ ಹಾಕಿ, ಕೋರ್ಟಿಂದ ಕೇಸ್ ಹಾಕಿ ನಮ್ಮನ್ನು ಜೈಲಿಗೆ ಹಾಕುವಂಥ ಕೆಲಸ, ವಾರಂಟ್ಗಳನ್ನು ಮಾಡಿದರು. ಅಲ್ಲಿ ಮೀಡಿಯಾದವರು ಬಂದು ನಿಂತರೆ ಎಲ್ಲ
ಜೈಲಿಗೆ ಹೋಗ್ತಾನೆ ಮಹೇಶ್ ಶೆಟ್ಟಿ ಅಂತ. ಏನಾದರೂ ಆಯ್ತು ಇದ್ದಾನೆ. ಅವನನ್ನು ಬಿಟ್ಟು ಕೂಡ ತುಂಬ ಸಾಕ್ಷಿಗಳು ಮುಂದೆ ಬಂದಿದ್ದಾರೆ. ಕೆಲವ್ರದ್ದು ಸ್ಟೇಟ್ಮೆಂಟ್ ಆಗಿದೆ, ಕೆಲವ್ರದ್ದು ಗುರುತು ಮಾಡಿದಾರಂತ ಸುದ್ದಿ, ಇನ್ನು ಕೆಲವ್ರದ್ದು ಆಗಲಿಕ್ಕೆ ಇದೆ. ನಾನು SITಯಲ್ಲಿ ಕೂಡ ವಿನಂತಿ ಮಾಡಿಕೊಳ್ಳುವಂಥದ್ದು, SIT ಅವರು ಕೂಡ ತುಂಬ ಮೀಡಿಯಾಗಳಲ್ಲಿ ಮಾಹಿತಿ ಬಂದಿರ್ಬೋದು. ವಸಂತ ಗಿಳಿಯಾರ್ ಅನ್ನೋನು 270 ಬಾಡಿ, ಅದೇ ಈಗ ಏನು ಬಂಗ್ಲಾಗುಡ್ಡೆಯಲ್ಲಿ 270 ಬಾಡಿಯನ್ನು ಹಾಕಿದ್ದು ನನಗೆ ಗೊತ್ತಿದೆ ಅಂತ ಹೇಳ್ತಿದ್ದಾನೆ. ಈ SIT ಅವರು ಅವನಿಂದ ತೆಗಿಸ್ಬೇಕು, FIR ಮಾಡಿ ಅವನನ್ನು ಒಳಗೆ ಹಾಕಬೇಕು. ಹಾಕ್ಬೇಕಲ್ಲ. ಮತ್ತೊಬ್ಬ ಮಾಬಲ್ ಶೆಟ್ಟಿ ಹೇಳ್ತಾನೆ ನಾನು 70 ಆಗಿದ್ದೇನೆ ಅಂತೇಳಿ, ನಾನು ಇಲ್ಲಿ ಬಂದು ಏನೋ ಪೋಸ್ಟ್ ಮಾರ್ಟಮ್ ಮಾಡಿ ಹಾಕಿದ್ದು ಅಂತೇಳಿ. ಎಷ್ಟಾಯಿತು? 340 ಆಯಿತು. ಮತ್ತೊಬ್ಬ D ನಂಬರ್ ರಿಕ್ಷಾದವ ಹೇಳ್ತಾನೆ ಮೊನ್ನೆ 100 ನಾನು ಹಾಕಿದ್ದು ನೋಡಿದ್ದೇನೆ ಅಂತೇಳಿ, 440 ಆಯಿತು. ಅನಾಮಿಕೆ ಹೇಳಿದ್ದೇನೆ 106 ಅಂತೇಳಿ ಅಲ್ವಾ? ಎಷ್ಟಾಯಿತು? 106, 440 ಮತ್ತು 106 ಎಷ್ಟು ಹಾಕಿದ್ದು? ಹಾಗಾದರೆ ಎಲ್ಲ ಬಾವಟಗುಡ್ಡೆಯಲ್ಲಿದೆ. ಬಾವಟಗುಡ್ಡೆಯಲ್ಲಿ ಎಂತ? ಬಂಗ್ಲಾಗುಡ್ಡೆಯಲ್ಲಿ. ಪಂಚಾಯತ್ ಅಧ್ಯಕ್ಷ ಹೇಳ್ತಾನೆ 1 ರಿಂದ 13 ತನಕ ನಾವೇ ಹಾಕಿದ. 10 ವರ್ಷ ಅಧ್ಯಕ್ಷ ಆಗಿದ್ದವನು. ಅವನೊಬ್ಬ ವಕೀಲ, 28 ವರ್ಷ ಆಯ್ತು ಅವನು ವಕೀಲಾಗಿ, ಲಾಯರ್. ಅವನೇನು ಹೇಳ್ತಾನೆ? 1 ರಿಂದ 13 ತನಕ ಎಲ್ಲ ಕಡೆಗಳಲ್ಲಿ ಪಂಚಾಯತ್ ವತಿಯಿಂದ ನಾವೇ ಹಾಕಿಸ್ತೇವೆ ಅಂತೇಳಿ. ಇವರನ್ನೆಲ್ಲ ವಶಕ್ಕೆ ತೆಗೋಬೇಕಲ್ಲ. ಎಲ್ಲೆಲ್ಲಿ ಹಾಕಿದ್ದೀರಿ? ಅದು ರಿಸರ್ವ್ ಫಾರೆಸ್ಟಲ್ಲಿ ಹಾಕಿದ್ದೀರಿ. ರಿಸರ್ವ್ ಫಾರೆಸ್ಟ್ನವ್ರು ಸತ್ತಿದ್ದಾರಾ? ಇಷ್ಟು ಹೇಳಿಕೆ ಕೊಟ್ಟ ಮೇಲೆ ಅವರ ಮೇಲೆ FIR ದಾಖಲು ಮಾಡಿ ಒಳಗೆ ಹಾಕಬೇಕಲ್ಲ. ಯಾಕೆ ಹಾಕಲಿಲ್ಲ? ಇಷ್ಟು ಇಲಾಖೆಗಳಲ್ಲಿ ಇಷ್ಟು ಜನ ಇದ್ದಾರಲ್ಲ, ಏನು ಮಾಡ್ತಿದ್ರಿ ಇಷ್ಟೇನು ಹಾಕುವಾಗ? ಇಡೀ ಬಂಗ್ಲಾಗುಡ್ಡೆಯೇ ರಿಸರ್ವ್ ಫಾರೆಸ್ಟ್. 100ರಲ್ಲಿ 90% ರಿಸರ್ವ್ ಫಾರೆಸ್ಟ್ನ ಒಳಗಡೆ ಬಾಡಿ ಹಾಕಿದ್ದಾರೆ. ಸರ್ಕಾರಿ ಜಾಗಗಳಲ್ಲಿ ಹಾಕಿದ್ದಾರೆ, ಫಾರೆಸ್ಟ್ ಲ್ಯಾಂಡ್ಗಳಲ್ಲಿ ಹಾಕಿದ್ದಾರೆ. ಯಾಕೆ ಇಷ್ಟ ತನಕ? ಇದೇನು ಮಾಫಿಯಾವ ಇದು ನಿಮ್ಮದು? ಹೆಣ ಹೊರುವಂಥ ಮಾಫಿಯಾವ? ನೋಡಿ, 1 ರಿಂದ 5ನೇ ಪಾಯಿಂಟ್, ಹೆಣ ಸಿಗುವುದಿಲ್ಲ ಸಿಗುವುದಿಲ್ಲ ಸಿಗುವುದಿಲ್ಲ. ಪೋಸ್ಟ್ ಮಾರ್ಟಮ್ ಮಾಡಿದ್ದಾದ್ರೂ ಬಾಡಿ ಸಿಗಬೇಕಲ್ಲ. ಪಂಚಾಯತ್ ಅವರು ಹೇಳ್ತಾರೆ ಪೋಸ್ಟ್ ಮಾರ್ಟಮ್ ಆಗಿದ್ದು, ನಾವಿಲ್ಲಿ 1 ರಿಂದ 13 ತನಕ ಆಗಿದ್ದು. ಸಾಮಾನ್ಯ ಜನ ಅಲ್ಲ, ಒಬ್ಬ ಲಾಯರ್. ಅವನು ಲಾಯರ್, ಪಂಚಾಯತಲ್ಲಿ 10 ವರ್ಷ ಅಧ್ಯಕ್ಷ ಆಗಿದ್ದ. ಉತ್ತರ ಕೊಡಬೇಕಲ್ಲ. ಇವರೆಲ್ಲ ಇಷ್ಟು ಹೇಳುವಾಗ ಏನೂ ಬರಬೇಕಲ್ಲ. ಯಾಕೆ ಸಿಗುವುದಿಲ್ಲ? ಎಲ್ಲಿ ಹೋಗಿದೆ? ಹಾಗಾದರೆ ಎಲ್ಲ ಶವಗಳನ್ನು ನಾಶ ಮಾಡಿದ್ದಾರೆ. ಇದರ ಹಿಂದೆ ಯಾರ ಪಿತೂರಿ ಇದೆ? ಯಾರ ಷಡ್ಯಂತ್ರ ಇದೆ? ಹಾಗಾದರೆ ರಿಸರ್ವ್ ಫಾರೆಸ್ಟ್ನವರೇ ಬಂದೆಲ್ಲ ತೆಗೆದಿದ್ದಾರಾ? ಫಾರೆಸ್ಟ್ನವರು ತೆಗೆದಿದ್ದಾರಾ? ವಾಚರ್ಗಳು ತೆಗೆದಿದ್ದಾರಾ? ಗಾರ್ಡ್ಗಳು ತೆಗೆದಿದ್ದಾರಾ? ಧರ್ಮಸ್ಥಳದ ಅಡ್ಮಿನಿಸ್ಟ್ರೇಟರ್ ಯಾರಿದ್ದಾರೆ ಇವರುಗಳು ತೆಗೆಸಿದ್ದಾರಾ? ಹಾಕಬೇಕಲ್ಲ ಸ್ವಾಮಿ. ಪಾರದರ್ಶಕತೆ ಇರಬೇಕು. ತನಿಖೆ SITಗೆ ಕೊಟ್ಟದ್ದು ಯಾಕೆ? ಯಾವ ಟೀಮಿನಿಂದಲೂ ನಡೆಯುವುದಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವರು SITಗೆ ಕೊಟ್ಟಿರುವಂಥದ್ದು ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು. ನಿಮ್ಮವರು 60, 55, 60 ವರ್ಷ ಮಾಡಿದಂಥ ಹಿಂದೂ ಸಮಾಜಕ್ಕೆ ಅನ್ಯಾಯ ಆಗಿರೋದು ನಿಮ್ಮ ಪಕ್ಷದಿಂದ, ಸಿದ್ದರಾಮಯ್ಯನವರ ಪಕ್ಷದಿಂದ ಆಗಿದ್ದು. ಆದರೆ ಇವತ್ತು ಕುಲಂಕುಷವಾಗಿ ತನಿಖೆ ಮಾಡಿ ಯಾರ್ಯಾರು ಇದನ್ನು ತಪ್ಪು ಮಾಡಿದ್ದಾರೆ ಅದನ್ನು ಸರ್ವಾಣ ಜವಾಬ್ದಾರಿ ಕೂಡ ಅವರಿಗಿದೆ. ಇವತ್ತು ನಾವು ಇವತ್ತು ಇರ್ತೇವೆ, ನಾಳೆ ಸಾಯ್ತೇವೆ. ಮುಂದಿನ ಪೀಳಿಗೆಗೆ ಒಂದು ಒಳ್ಳೆ ಫೌಂಡೇಶನ್ ಹಾಕ್ಕೊಡಿ. ಧರ್ಮಕ್ಷೇತ್ರ ಧರ್ಮಕ್ಷೇತ್ರವಾಗಿ ಉಳಿಲಿ, ಸತ್ಯಕ್ಷೇತ್ರ ಸತ್ಯಕ್ಷೇತ್ರವಾಗಿ ಉಳಿಲಿ. ಇದು ನಮ್ಮ ಆಶಯ ಇರುವಂಥದ್ದು. ನಾವು ಯಾರ ವಿರುದ್ಧವಲ್ಲ, ನಾವು ಅತ್ಯಾಚಾರಿಗಳ ವಿರುದ್ಧ, ಅನಾಚಾರಿಗಳ ವಿರುದ್ಧ, ಧಾರ್ಮಿಕ ಭಯೋತ್ಪಾದನೆ ಮಾಡುವವನ ವಿರುದ್ಧ ನಾವು ಧರ್ಮದ ಆರಾಧಕರು ಅನ್ನುವಂಥದ್ದನ್ನು ನಾವು ಸ್ಪಷ್ಟ ಮಾಡ್ತಿದ್ದೇವೆ. ಸೌಜನ್ಯ ಪರ ಹೋರಾಟಗಾರರು ಎಲ್ಲರೂ ಕೂಡ RSSನ ಹಿನ್ನೆಲೆಯಿಂದಲೇ ಬಂದವರು ಇರೋದು. ಇವತ್ತು ನಾನಿರ್ಬೋದು, ಗಿರೀಶ್ ಮಟ್ಟಣ್ಣವರು ಇರ್ಬೋದು, ತಮ್ಮಣ್ಣ ಇರ್ಬೋದು, ಪ್ರಸನ್ನ ರವಿ ಇರ್ಬೋದು, ದಿನೇಶ್ ಇರ್ಬೋದು, ಎಲ್ಲರೂ ಕೂಡ ನಾವು ಸಂಘ ಪರಿವಾರದ ಹಿನ್ನೆಲೆಯಿಂದಲೇ ITC OTC ಆಗಿ ಬಂದಂಥ ಕಾರ್ಯಕರ್ತರು. ಇವತ್ತು ಸನಾತನ ಹಿಂದೂ ಧರ್ಮದ ಉಳಿವಿಗಾಗಿ ಟೊಂಕ ಕಟ್ಟಿ ಯಾಕೆ ಬಂದಿದ್ದಾನೆ? ಪಾಪ ಪ್ರಜ್ಞೆ ಕಾಡ್ತಿದ್ದೆ ನನಗೆ, ಅದಕ್ಕೋಸ್ಕರ ಬಂದಿದ್ದಾನೆ ಅಂತೇಳಿ.
ಏನೋ ಒಂದು ಲಾಯರ್ ಟೀಮ್ಸ್ ಹತ್ರ ಹೋಗಿದ್ದಾನೆ. ಅವರು ಕೂಡ ಧನಂಜಯರನ್ನು ನಾನು ಇವತ್ತು ಅವರಿಗೊಂದು ದೊಡ್ಡ ಮಟ್ಟದ ಪ್ರಣಾಮ ಮಾಡ್ತೇನೆ. ಅವರ ಮನೆ ದೇವರು ಮಂಜುನಾಥ. ಅವರ ಆ ಒಂದು ನೋವನ್ನು ಇಟ್ಕೊಂಡು ಧರ್ಮಸ್ಥಳದಲ್ಲಿ ಇಂಥ ಘಟನೆ ಆಗಿದೆ ಅಲ್ಲ, ಬಿಡಬಾರ್ದು ಇದನ್ನು. ನಮಗೆ ನ್ಯಾಯ ಬೇಕಾಗಿರೋದಿಲ್ಲಿ. ಅವರು ಏನೋ ಮಾಡ್ತಾ ಇದ್ದಾರೆ, ಇವತ್ತು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಇಲ್ಲಿ ಬರುವಾಗ ಅಲ್ಲೇ ವಕೀಲರಿಗನ್ನು ಗುರಾಯಿಸೋದು ಫಸ್ಟ್ ಡೇ 1 ಸ್ಟಾರ್ಟ್ ಆಗಿದೆ. ಆವತ್ತೇ ನಾವು ಲೈವಲ್ಲಿ ವಿಡಿಯೋ ಮಾಡಿ ಹಾಕಿದ್ದೇವೆ. ನಾವು ಸೌಜನ್ಯ ಪರ ಹೋರಾಟಗಾರರು, ನಿಮ್ಮೊಟ್ಟಿಗೆ ನಾವಿದ್ದೇವೆ. ಬುರುಡೆ ವಿಚಾರವೇ ಒಂದು ಕಾನೂನಿನಿಂದ ಬಂದಂಥದ್ದು, ಕಾನೂನು ಒಳಗಡೆಯಿಂದ ಬಂದಂಥದ್ದು. ಯಾಕೆ ಅದು ಬಂದದ್ದು ನಮಗೆ ಭಾಳ ಸಂತೋಷ ಆಯಿತು. ಇಲ್ಲಾಂದರೆ ಇಲ್ಲಿ ಕೆಳಗಡೆ ಎಲ್ಲ ಮುಚ್ಚಿಸಿರುವಂಥದ್ದೇ ಆಗ್ತಿರೋದು. ನಮ್ಮಲ್ಲಿ ನೀವು ನೋಡಲಿಲ್ವಾ, ನಾವು ಇಷ್ಟ ತನಕ 13 ವರ್ಷದಿಂದ ಎಷ್ಟು ಕೇಸ್ ಮಾಡಿದ್ದೇವೆ. ಈ ಅತ್ಯಾಚಾರ ಮಾಡಿದವರ ಮೇಲೆ, ಅದರ ಮೇಲೆ ಷಡ್ಯಂತ್ರ ಮಾಡೋದವರ ಮೇಲೆ ಒಂದಾದರೂ FIR ಆಗಿದೆಯಾ? ನ್ಯಾಷನಲ್ ಹ್ಯೂಮನ್ ರೈಟ್ಗೆ ನಾವು ಕಂಪ್ಲೇಂಟ್ ಮಾಡಿದ್ದೇವೆ. ಅದನ್ನು ಯಾವುದೇ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ಆಗೋದಿಲ್ಲ. ಬರೇ ಬಡ್ಡಿ ದಂಧೆಯಲ್ಲಿ ಈಗ ಒಂದು 45 NCR ಆಗಿದೆ, 8ರಿಂದ 10 FIR ಆಗಿದೆ. ಅದು ಬಿಟ್ಟರೆ ಎಲ್ಲಾದರೂ ಆಗಿದ್ದುಂಟಾ? ಯಾವ ಸ್ಟೇಷನ್ನಲ್ಲಾದರೂ ಆಗಿದೆಯಾ? ಯಾವುದಿಲ್ಲ. ಅದಕ್ಕೋಸ್ಕರ ಕಾನೂನಿನ ಒಳಗಡೆಯಿಂದಲೇ ಅದು ಸತ್ಯ, ಅದು ಅಣ್ಣಪ್ಪ. ಒಂದು ನ್ಯಾಯ ದೇವತೆಯಿಂದಲೇ ಇವತ್ತು ಅಲ್ಲಿಗೆ ನ್ಯಾಯ ಸಿಗುವಂಥ ವ್ಯವಸ್ಥೆ ಆಗಿದೆ ಅಂತೇಳಿ ನನಗೆ ಅನ್ನಿಸ್ತದೆ. ಅದಕ್ಕೋಸ್ಕರ ಈ ಅನಾಮಿಕ ಅವರ ಕಾಲಬುಡಕ್ಕೆ ಹೋಗಿದ್ದಾನೆ. ಅವರು ಅದನ್ನು ಕರೆಕ್ಟಾಗಿ ಯೋಚನೆ ಮಾಡ್ಕೊಂಡು ಇಟ್ಕೊಂಡು ಇವತ್ತು ತನಿಖೆ ಮಾಡಿಸಲಿಕ್ಕೆ ಹೊರಟಿದ್ದಾರೆ SIT ಮುಖಾಂತರ. ಖಂಡಿತವಾಗಿ ನ್ಯಾಯ ಸಿಗ್ತದೆ. ಸೌಜನ್ಯ ಹೋರಾಟವೇ ಬೇರೆ, ಈ ಹೋರಾಟವೇ ಬೇರೆ. ಅತ್ಯಾಚಾರಿ ಮತ್ತು ಅವರ ಸಂಗಡಿಗರಿಗೆ ನಡುಕ ಶುರುವಾಗಿದೆ. ಅದಕ್ಕೆ ವಿಧಾನಸಭೆಯಲ್ಲಿ ನೀನು ಮಾತಾಡು, ಬಾಯಿಗೆ ಒಂದಿಷ್ಟು ಇಡುವುದು, ನೀನು ಮಾತಾಡು. ಯಾಕೆ ಸ್ವಾಮಿ ತನಿಖೆ ಮಾಡೋದೇನು? SIT ಮಾಡ್ತಾ ಇರೋದು, ಬುರುಡೆ ಹುಡುಕ್ತಾ ಇದ್ದಾರೆ ಎಲ್ಲಿ ಕಾಡುಗಳಲ್ಲಿ. ನಿಮ್ಗೇನು ತೊಂದರೆ ಆಯಿತು? ಭಕ್ತರಿಗೇನು ತೊಂದರೆ ಇಲ್ಲಲ್ಲ, ಯಾಕೆ ಇವರಿಗೆಲ್ಲ ಬೊಬ್ಬೆ ಹೊಡೆಯುವಂಥ ಕೆಲಸ? ಹಾಗಾದರೆ ಅಲ್ಲಿ ಏನೋ ಇದೆ. ಸಿಹಿ ಇದ್ದಲ್ಲಿ ಬೆಲ್ಲದ ತುಂಡಿ ಇದ್ದಲ್ಲೇ ಹೋಗೋದಲ್ಲ ಇರುವೆ. ಹಾಗಾದರೆ ಏನೋ ಇದೆ ಅಲ್ಲಿ, ಅದನ್ನು ಮುಚ್ಚಿಸಲಿಕ್ಕೆ ಪ್ರಯತ್ನ ಮಾಡ್ತೀರಾ ನೀವೆಲ್ಲ ಸೇರಿಕೊಂಡು? ಅತ್ಯಾಚಾರಿಗಳ ಪರವಾಗಿ, ಅನಾಚಾರಿಗಳ ಪರವಾಗಿ, ಧಾರ್ಮಿಕ ಭಯೋತ್ಪಾದಕರ ಪರವಾಗಿ ಇದಲ್ಲ ನಿಮ್ಮ ಅಜೆಂಡಾ ಇರೋದು. ಈಗ ವಿಧಾನಸಭೆಯಲ್ಲಿ ಅಲ್ಲಿ ಜನ ಒಟ್ಟಿಗೆ ಹಾಕ್ಕೊಂಡು ಸಂಬಳ ಕೊಟ್ಟು ಮಾಡ್ತಾ ಇರೋದು. ಮಾಡಿ. ಅಣ್ಣಪ್ಪನ ಮಂಜುನಾಥನ ಶಾಪ, ಸುನೀಲಿಂದ ರಕ್ಷಕ್ಕೆ ಅವನ ಕಾಲಬುಡದಲ್ಲಿದ್ದ ಒಂದು ಪರಶುರಾಮ ಮಾಡಿ ಜನರಿಗೆ ಮಂಗ ಮಾಡಿ ತಿಂದಂಥ ಮೂರ್ಖ ಇವನಿಂದ ಧರ್ಮ ರಕ್ಷಣೆ ಆಗ್ತದಾ? ಆ ತಾಮ್ರವನ್ನು ತಿಂದು ಪಿಯ ಮೂರ್ತಿ ಏನು? ನಾನು ಆಗಲೇ ಹೇಳಿದೆ, 17 ವರ್ಷದಲ್ಲಿ ಮೈನೇರಿಗೆಗೆ ಬಂದವಳು 2 ತಿಂಗಳಲ್ಲಿ ಸತ್ತ ದಿವಸ ಇಡೀ ದಿವಸ ಉಪವಾಸ ಇದ್ದದ್ದು. ಅದು ದೇವಿ ಸ್ವರೂಪಿ. ಅವಳು ಬರೇ ಅವಳ ಆತ್ಮಕ್ಕೆ ಮಾತ್ರ ಅಲ್ಲ, ಆ ಧರ್ಮಕ್ಷೇತ್ರಕ್ಕೆ, ಆ ನ್ಯಾಯಪೀಠಕ್ಕೆ, ಆ ಸತ್ಯಪೀಠಕ್ಕೆ ಆದಂಥ ಅಪಚ್ಯುತಿ. ಆ ಧರ್ಮಕ್ಷೇತ್ರದಲ್ಲಿ ನಡೆದ ಅದೆಷ್ಟೋ ಅತ್ಯಾಚಾರ ಕೊಲೆ ಪ್ರಕರಣಗಳು, ಅಧರ್ಮದ ಕೆಲಸಗಳಿಗೆ ನಾಂದಿಯಾಡಿ ಅವಳ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ರಿವೆಂಜನ್ನು ಪಡ್ಕೊಳ್ಳುವಂಥದ್ದು. ಇದು ಸತ್ಯ. ಇದಕ್ಕೆ ಹೆಚ್ಚಿನದ್ದು ಇನ್ನೇನು ಬೇಕು? ಮತ್ತೆ ಹೇಳ್ತಾರೆ ಅವಳು ಪವಿತ್ರವಾಗಿ ಸತ್ತದ್ದು. ಯಾರು ಪಾಪಿ ಈ ಮಾತನ್ನು ಹೇಳ್ತಾನ? ಪವಿತ್ರವಾಗಿ ಸತ್ತ ಹೆಣ್ಣು ಮಗಳ ಮರ್ಮಾಂಗಕ್ಕೆ 6 ಇಂಚು ಮಣ್ಣು ತುಂಬಿ ಜಜ್ಜಿ ಆ ಮರ್ಮಾಂಗವನ್ನು ಪುಡಿ ಮಾಡಿ ಸಾಯಿಸಿದ್ರಲ್ಲ, ಅದೇ ಹೇಳುವವನ ಮನೆಯ ಮಕ್ಕಳಿಗೆ ಬಂದರೆ ಏನು ಮಾಡ್ತಾನೆ ಅವನು? ಯಾವ ಪವಿತ್ರವನ್ನು ಹೇಳ್ತಾನೆ ಅವನು? ಸಾರ್ತಾನೆ ಜಗತ್ತಿಗೆ. ಪವಿತ್ರ ಅಂದರೆ ಏನು ಸ್ವಾಮಿ? ಮಣ್ಣು ಹಾಕಿ ಜಜ್ಜಿ ರೇಪ್ ಮಾಡಿ, ಇಲ್ಲೆಲ್ಲ ಕಚ್ಚಿ, ಎಲ್ಲೆಲ್ಲಿ ಪರ್ಚಿ, ಮರ್ಮಾಂಗವನ್ನು ತುಂಡು ಮಾಡಿ ಮಣ್ಣು ಜಡಿದು, ಇದು ಪವಿತ್ರ ಅಲ್ಲ? ಅದು ಅಣ್ಣಪ್ಪ ಮಂಜುನಾಥನಿಗೆ ಬಿಟ್ಟದ್ದು. ಅದಕ್ಕೆ ಉತ್ತರ ಆ ಪವಿತ್ರಕ್ಕೆ ಉತ್ತರ ಅವರು ಕೊಡಬೇಕು.